ನೀನು ನಿನ್ನ ದೇವರು, ನಿನ್ನನ್ನು ಹೆತ್ತಂತ ದೇವರು, ಈ ಪ್ರಪಂಚದ ಒಂದು ಸರ್ವ ಲೋಕವನ್ನು ಉಂಟು ಮಾಡಿದಂತ ಒಬ್ಬ ದೇವರಿದ್ದಾನೆ. ಆತನು ನೀನು ಹುಡುಕಕ್ಕಾದ್ರೆ ಹುಡುಕಪ್ಪ. ನಾವಂತೂ ಹುಡುಕ್ಲಿಲ್ಲ, ನಾವಂತೂ ಭಕ್ತಿಯಿಂದ ನಡಿಲಿಲ್ಲ, ಅಥವಾ ಗ್ರಂಥಗಳನ್ನ ಧ್ಯಾನ ಮಾಡಿಲ್ಲ, ಪರಮಾತ್ಮನು ಯಾರಂತ ನಾವು ತಿಳ್ಕೊಳ್ಳಿಲ್ಲ. ನೀನಾದ್ರೂ ತಿಳ್ಕೊಳ್ಳಪ್ಪ ಅಂತ ಒಬ್ಬ ತಾಯಿ ಹೇಳ್ತಾ ಇದ್ದಾಳ, ಒಬ್ಬ ತಂದೆ ಹೇಳ್ತಾ ಇದ್ದಾನ, ಒಬ್ಬ ಅಜ್ಜಿ ಒಬ್ಬ ತಾತನು ಮೊಮ್ಮಕ್ಕಳಿಗೆ ಭಕ್ತಿಯಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರ? ಅವರ ನಂಬಿಕೆಯಲ್ಲಿ ಹೋಗಿ ಭಕ್ತಿ ಇಲ್ಲ ನಡೆಸೋದಕ್ಕೆ ಇಷ್ಟಪಡ್ತಾ ಇದಾರೆ ಅಂತ ಅಂದ್ರೆ ಇಷ್ಟಪಡ್ತಾ ಇಲ್ಲ. ಮಕ್ಕಳು ಯಾವ ದಾರಿಲಿ ಹೋದ್ರೂ ಪರವಾಗಿಲ್ಲ, ಮೊಮ್ಮಕ್ಕಳು ಯಾವ ದಾರಿಗೆ ಹೋದ್ರೂ ಪರವಾಗಿಲ್ಲ, ಅಜ್ಜನಿಗೂ ಚಿಂತೆ ಇಲ್ಲ, ಅಜ್ಜಿಗೂ ಚಿಂತೆ ಇಲ್ಲ, ತಾಯಿ ತಂದೆಗಂತೂ ಮೊದಲೇ ಅದರ ಬಗ್ಗೆ ಚಿಂತೆ ಇಲ್ಲ. ಎಲ್ಲರೂ ಅವ್ರವ್ರ ಇಷ್ಟ ಪ್ರಿಯರೇ ಸ್ವಕಾರ್ಯದಲ್ಲಿದ್ದಾರೆ. ಅಂದ್ರೆ ತಂದೆ ತಾಯಿಗಳು ಒಂದು ಕಾರ್ಯ, ಮಕ್ಕಳು ಒಂದು ಕಾರ್ಯ. ಮತ್ತೆ ಈ ಮಕ್ಕಳನ್ನು ಕಾಪಾಡೋರು ಯಾರು? ಈ ಪ್ರಪಂಚದಲ್ಲಿರುವಂತಹ ಮಕ್ಕಳನ್ನು ಯಾರು ಕಾಪಾಡ್ತಾರೆ? ಇವ್ರಿಗೆ ದೇವ್ರ ಬಗ್ಗೆ ಯಾರು ಹೇಳ್ತಾರೆ ಪ್ರಿಯರೇ? ಮನೇನೆ ಹೊಲವೇ ಎದ್ದಿ ಬೇಲಿ ಮೇಯ್ದರೆ ಕಾಪಾಡೋರು ಯಾರು? ತೋಟ ಯಾರಾದ್ರೂ ಕಾಪಾಡೋರು ಅವರ? ಬೇಲಿನೇ ಎದ್ದು ತೋಟವನ್ನು ಮೇಯ್ತಾ ಇದೆ. ನೀನ್ ಯಾರ ಮೇಲೆ ಗ್ಯಾರಂಟಿ ಇಟ್ಟು ಹೋಗಿದ್ಯಾ? ತೋಟದ ಒಂದು ಬೇಲಿ ಮೇಲೆ ನೀನ್ ಏನ್ ಮಾಡಿದ್ಯಾ? ಗ್ಯಾರಂಟಿ ಇಟ್ಟಿದ್ಯಾ ಯಾವುದೇ ಹಸು ಬಂದು ಮೇಲ ಅಂತ. ಆ ಬೇಲಿನೇ ಅವತಾರವನ್ನು ತಾಳಿಕೊಂಡು ಆ ಗಿಡವನ್ನು ಮೇಲೆ ಯಾರು ಕಾಪಾಡಿ? ಇವತ್ತು ಈ ಮಕ್ಕಳಿಗೆ ಯಾರು ಬುದ್ಧಿ ಹೇಳೋರು? ಯಾರಿದ್ದಾರೆ ಪ್ರಿಯರೇ? ಈ ಮಕ್ಕಳಿಗೆ ಒಳ್ಳೆ ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ನಡೆಸೋರು ಯಾರು? ತಾಯಿಗೆ ಏನ್ ಮಾಡ್ತಾ ಇದ್ದಾನೆ?